ಸರಿ ಅಕ್ಕ ಆಯ್ತು ಬರ್ತೀನಿ ನಾನು. ಇಲ್ಲ ನೋಡು, ಕರೆಕ್ಟಾಗಿ ಬಡ್ಡಿ ಕೊಟ್ಬಿಡ್ಬೇಕು ನೀನು ತಿಂಗಳ ಸತಿ ಮಿಸ್ ಮಿಸ್ ಮಾಡಿದ್ರೆ ನಾನೇನು ಸುಮ್ಮನಿರಲ್ಲ ನೋಡಲ್ಲ. ರಘು ಹೇಳಿರ್ತೀನಿ, ನೀನು ಕೊಟ್ಬಿಡ್ಬೇಕು. ಸರಿ ಅಕ್ಕ ಆಯ್ತು ಕೊಡ್ತೀನಿ ಬಿಡು. ಸತಿ ಅಂತೂ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಕೊಡೋಕ್ಕಾಗಲಿಲ್ಲ. ಕೊಡ್ತೀನಿ ಬಿಡು. ಈಗಳಪ್ಪ ಬಡ್ಡಿ ವ್ಯವಹಾರ ಚೆನ್ನಾಗಿರಬೇಕು. ಈಗ ವ್ಯವಹಾರ ಚೆನ್ನಾಗಿದ್ರೆ ಮಾತ್ರ ಇನ್ನೊಂದು ಸತಿ ಕೊಡೋಣ ಅನ್ಬೋದು. ನಾನು ಕೊಡ್ತೀನಿ. ನಾನು ನಂಬಿಕೆ ಉಳಿಸ್ಕೋಬೇಕು, ಕೊಡಬೇಕು, ನಂಬಿಕೆ ಉಳಿಸ್ಕೋಬೇಕು. ಸರಿನಾ? ಈಗ ಕೊಟ್ಟಿದ್ದೀನಿ, ಎಲ್ಲ ಡೇಟ್ ಪ್ರಕಾರ ಎಲ್ಲ ಬರ್ಕೊಂಡಿದ್ದೀನಿ. ಇಷ್ಟನೇ ತಾರೀಕು ಇನ್ನು 2 ದಿನ ಮುಂಚೆಗೆ ನಿನಗೆ ಫೋನ್ ಹಾಕ್ತೀನಿ. ಆ ಡೇಟಿಗೆ ಸರಿಯಾಗಿ ಕೊಡಬೇಕು. 2 ದಿನ ಮುಂಚೆಗೆ ಫೋನ್ ಹಾಕ್ತೀನಿ ನಾನು. ಸರಿನಾ? 3 ದಿನ ಟೈಮು, ಅಷ್ಟರೊಳಗೆ ನನಗೆ ಬಡ್ಡಿ ಕೊಟ್ಬಿಡ್ಬೇಕು ನೀನು. ಸರಿ ಅಣ್ಣ ಆಯ್ತು ಕೊಡ್ತೀನಿ ಬಿಡು. ನೀನೇನು ನನ್ನ ಬಗ್ಗೆ ಏನು ಅನುಮಾನ ಇಕ್ಕಮ್ಮಕ್ಕೆ ಹೋಗ್ಬೇಡ, ಕೊಡ್ತೀನಿ ಬಿಡು. ಊರಾಗೆ ಎಲ್ಲ ಭಾಳ ಜನ ಇಸ್ಕೊಂಡವ್ರು ಕಣಪ್ಪ ನಮ್ಮ ತಾಗೆ. ಎಲ್ಲರೂ ಕರೆಕ್ಟಾಗಿ ಕೊಡ್ತಾರೆ. ಈಗ ನಾವು ಹೋಗಿ ಕೇಳೋದೇ ಬಿಡ, ಮನೆ ತಕ್ಕೆ ತಂದು ಕೊಡ್ತಾರೆ. ಯಾಕಂದರೆ ಇವಾಗ ನಾವು ಕೊಟ್ಟಿರ್ತೀವಿ, ನಿಮ್ಮ ಕಷ್ಟಕ್ಕೆ ತಿಳ್ಕೊಂಡು ಕೊಡಬೇಕು. ತಿಳ್ಕೊಂಡು ಕೊಟ್ಟರೆ ಇನ್ನೊಂದು ದಿವಸ ಇಸ್ಕೊಳಕ್ಕಾಗುತ್ತೆ. ಸರಿಯಾಗಿ ಆಯಿತು ಕೊಡ್ತೀನಿ ಬಿಡು. ಈಗ 2 ದಿನ ಮುಂಚೆಗೇ ಫೋನ್ ಹಚ್ಚಿರಿ ನನಗೆ. ನಾನು ಬೇಕಾದರೆ ಹಚ್ಚಿದ ದಿವಸ ಫೋನ್ ಹಚ್ಚಿದ ದಿವಸನೇ ತಂದು ಕೊಡ್ತೀನಿ. ಇಲ್ಲಾಂದರೆ ಇನ್ನೊಂದು ದಿವಸ 2 ದಿವಸ ಬಿಟ್ಟಿದ್ದ ದಿವಸ ಆದ್ರೂ ತಂದು ಕೊಟ್ಬಿಡ್ತೀನಿ. ನಾನೇನು ಮಿಸ್ ಮಾಡಲ್ಲ. ಅವಾಗಂದರೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಕೊಡೋಕ್ಕಾಗಲಿಲ್ಲ. ಅವಾಗ ಬೇರೆ ಹಾಸ್ಪಿಟ್ಲಿಗೆಲ್ಲ ನನ್ನ ಮಕ್ಳಿಗೆ ಯಾಕೆ ಚೆನ್ನಾಗಿರಲಿಲ್ಲ. ಅವಾಗ ಹಾಸ್ಪಿಟ್ಲಿಗೆ ಇಕ್ಕಿದ್ನ ಕೈಯಾಗ ಕಾಸಿರಲಿಲ್ಲ. ಅದಕ್ಕೆ ಅವಾಗ ಏನೋ 1 ತಿಂಗಳು ಮಿಸ್ ಆಯಿತು, ಹೆಚ್ಚು ಕಡಿಮೆ. ಕೊಡ್ತೀನಿ ಒಟ್ಟಿನಲ್ಲಿ. ನಾನೇನು ಅಕ್ಕ ಪಾಪ ನೀವು ಕೊಟ್ಟಿರ್ತೀರಾ, ನಿಮ್ಮ ದುಡ್ಡು ನಾನು ಮೋಸ ಮಾಡಿ ಏನಕ್ಕಕ್ಕ. ಸರಿಯಪ್ಪ ಆಯಿತು. ಬರಲಣ್ಣ, ಬರ್ತೀನಣ್ಣ. ಸರಿಯಪ್ಪ ಆಯಿತು. ನಿನಗೆ ಆಟೋ ಬೇಕಂದಾಗ ನಾನು ಹೇಳ್ತೀನಿ, ನೀನು ಬಂದುಬಿಡ್ಬೇಕು. ನಾನು ಏನಾದ್ರೂ ರೇಷನ್ ತಗೊಂಬರ್ಬೇಕಾದ್ರೂ ನಾನು ಏನನ್ನ ತಗೊಂಬರ್ತೀನಿ ಅಂದರೆ ಇಲ್ಗನ ಬಾಡಿಗೆ ಹೋಗ್ಬೇಕಂದ್ರೂ ನೀನು ಬರ್ಬೇಕು. ನಮಗೆ ಒಂದು ಫೋನ್ ಮಾಡೋಣ ಸಾಕು, ಬರ್ತೀನಿ. ನೀನು ಈ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ಒಂದು ಫೋನ್ ಹಾಕು, ಹಿಂಗೆ ಬಾರಪ್ಪ, ಹಿಂಗೆ ಇಂಥ ಹತ್ರ ಹೋಗ್ಬೇಕು ನಾನು, ನನಗೆ ಆಟೋ ಬಾಡಿಗೆ ಬೇಕಾಯಿತು ಅಂತ ಹೇಳಿ ಒಂದು ಫೋನ್ ಹಚ್ಬಿಡು, ಬರ್ತೀನಿ ನಾನು. ಸರಿ ಆಯ್ತು. ನಾವೇನು ಬಾಡಿಗೆಗಳಿಗೆ ಕೊಡೋಕೆ ಹೋಗಲ್ಲ, ನಾವು ದುಡ್ಡು ಕೊಟ್ಟಿರೋ ಮರ್ಯಾದೆ ನೀನು ಕರ್ಕೊಂಡು ಹೋಗ್ಬೇಕಷ್ಟೇ. ಸರಿ ಅಣ್ಣ ಆಯ್ತು, ಕರ್ಕೊಂಡು ಹೋಗೋಣ ಹೇಳು. ಅದಕ್ಕೇನಂತೆ ಈಗ ಕರ್ಕೊಂಡು ಹೋಗೋದಕ್ಕೆಲ್ಲ ನಾನೇನು ಹಿಂದೆ ಮುಂದೆ ನೋಡಲ್ಲ. ಬೇಕಾದಾಗ ಫೋನ್ ಮಾಡ್ತೀವಿ. ಯಾಕಂದರೆ ನಾವು ಅದು ಇದು ಟೌನ್ಗೆ ಹೋಗ್ತಾ ಇರ್ತೀವಿ, ಏನಾದರೂ ತರ್ತಾ ಇರ್ತೀವಿ. ಅದಕ್ಕೇ ಫೋನ್ ಮಾಡ್ತೀನಿ. ಏನಾದರೂ ಬೇಕಂದರೆ ನೀನು ಬರಬೇಕು. ಅದಕ್ಕೆ ನಿನಗೆ ದುಡ್ಡು ಕೊಟ್ಟಿರೋದು ನಾವು. ಸರಿ ಅಕ್ಕ ಆಯಿತು, ಫೋನ್ ಮಾಡಿರಿ, ಬರ್ತೀನಿ. ಆಟೋದ ಇನ್ನೇನು ಫ್ರೀ. ಆಟೋದಾಗೆ ಇವಾಗ ಹೋಗೋಕ್ಕೆ ಹೆಂಗೆ ಇವ್ನಿಗೆ ಫೋನ್ ಮಾಡಿದ್ರೆ ಅವ್ನು ಬಂದು ಕರ್ಕೊಂಡು ಹೋಗ್ತಾನೆ. ಇವೊಂದು ಅವನದು ಕಾರ್ ಐತೆ, ಅವ್ನು ಬಂದು ಅವ್ನು ಕರ್ಕೊಂಡು ಹೋಗ್ತಾನೆ. ನಾವೆಲ್ಲ ಅಂತರಿಗೆ ದುಡ್ಡು ಕೊಟ್ಟಿರೋದ್ರಿಂದ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಅದೇ ಬೆಂಗ್ಳೂರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ನಿ. ಅದೇ ಅವು ನಮ್ಮ ತಂಗಿ ಮಗೊಂದು ಇದಾಗ್ಬಿಟ್ಟಿತ್ತಲ್ಲ, ಕೈ ನೋವಾಗಿತ್ತಲ್ಲ, ನೋಡ್ಕೊಂಬರಕ್ಕಂತ ಹೋಗೋಣ ಅಂತ ಅಂದ್ಕೊಂಡ್ವಿ. ಹೋಗ್ಬರ ಬತ್ತಿ ಅವ್ನ ಕಾರ್ ಹೇಳಿದ್ದೀನಿ, ಅವನು ಬರ್ತಾನೆ. ಅವನೇ ಬಾಡಿಗಿಲ್ಲ, ಎಲ್ಲ ನಮ್ಮ ಮರ್ಯಾದೆ ಕರ್ಕೊಂಡು ಹೋಗ್ತಾರೆ. ಹೋಗೋಣ, ಕಾರ್ ಮಾಡ್ಕೊಂಡೆ ಹೋಗೋಣ. ಇನ್ನೇನು ಹೇಳ್ಬಿಡು ಅವನಿಗೆ, ಹೋಗೋಣ. ಇನ್ನು 2 ದಿವಸ ಬಿಟ್ಕೊಂಡು ಹೋಗೋಣ. ಇಲ್ಲಿ ನಾಳೆಕಿನ್ನ ಬಡ್ಡಿ ವಸೂಲಿ ಮಾಡಬೇಕು. ಇನ್ನೂ ಐತೆ ಬಡ್ಡಿ ವಸೂಲಿ ಮಾಡೋದು. ನಾಳೆ ನಾಡ್ದು ಹೇಳ್ಬಿಡು, ನಾಡ್ದು ಹೋಗೋಕ್ಕಾಗುತ್ತೆ. ಅಲ್ಲ ಕಣಕ್ಕ, ಅವ್ನು ಕುಡ್ದು ಅಲ್ಲಿ ಮನಿಕೊಂಡವನೇ ಬಾ. ಬಿಡ ಅತ್ಲಾಗೆ ಕುಡ್ದು ಹಾಳಾಗಿ ಹೋದ್ರು ಹೋಗ್ಲಿ. ನಾವು ಆಲೆ ತಲೆ ಕೆಡಿಸ್ಕೊಂಬಲ್ಲ. ಏನಾನ ಮಾಡ್ಕೊಂಡು ಹಾಳಾಗಿ ಹೋಗ್ಲೇಳು. ನಾವು ಆಲೆ ಕೈ ಬಿಟ್ಟಾಕ ಸುಮ್ಮನಾಗಿದ್ದೀವಿ. ಅವನ್ನ ಏನಾನ ಮಾಡ್ಕೊಂಬ್ಲೇಳು ಬಿಡು. ಎಲ್ಲಿ ಬಿತ್ಕೊಂಡವನೇ ಅಲ್ಲಿ ಮಂಜಕ್ಕರ ಮನೆ ಮುಂದೆ ಮನಿಕೊಂಡವನಿ. ಮಂಜಕ್ಕರು ಎಲ್ಲಾರ ನೋಡ್ತಾ ಇದ್ರು ನಿಂತ್ಕೊಂಡು. ನಾನು ಹೋಗಿ ಬುರ್ಸತ್ಗೆ ಕ್ಯಾಕ್ರಿಸ್ ಮಾಕೋಕೆ ಹೋಗುದ್ನಲ್ಲಕ್ಕ. ಅವನ್ನ ಇಲ್ಲಡಮ್ಮ, ನಾವು ಆಲೆ ಬಿಟ್ಟು ಹಾಕಿದೀವಿ. ಹೋಗೋಣ ಮತ್ತೆ ಹಾಳಾಗಿ ಯಾಕೆ ಹೋಗಂಗೆ ಇಲ್ಲ. ಇನ್ನೂ ಆಲೆ 4-5 ದಿವಸ ಓದ್ತಾತು ಬೆಂಗಳೂರಿಂದ ಬಂದು. ಅವ್ನು ಹೋದ್ರೆ ನಾವೀಗಮ್ಮ ಗಂಡ ಹೆಂಡ್ತಿ ನಾವೇನು ಅವ್ನ ಬಗ್ಗೆ ಚಿಂತನೆ ಮಾಡಲ್ಲ. ಅವ್ನಿದ್ರೆ ನಮಗೆ ನೆಮ್ಮದಿರಲ್ಲ, ದೇವ್ರನೆಗೂ ನೆಮ್ಮದಿರಲ್ಲ ಕಣಮ್ಮ. ಹಿಂಗೆ ಕುಡ್ದು ನಮಗೆ ಮರ್ಯಾದೆ ತೆಗಿತಾನೆ. ಅಲ್ಲತ್ತ ಏನು ಮಾಡ್ಕೊಂಡ್ರು ಕಾಣಲ್ಲತ್ಲ, ಹೋದ್ರೆ ತಾಳಾಗತ್ತ. ಹೋಗತ್ಲಾಗಿ ಏನು ತಲೆ ಕೆಡಿಸ್ತಾನಮ್ಮ ಹಂಗೇನವನು. ನಮಗೆ ಟೆನ್ಷನ್ನು ನೋಡು. ಬಡ್ಡಿ ಇಸ್ಕೊಂಡು ಹೋಗೋರು ಅವರು ಇವರು ಬರ್ತಾ ಇರ್ತಾರೆ. ಅಲ್ಲ ನೋಡಿ, ನೀವು ಬಡ್ಡಿ ಕೊಡೋಕ್ಕೂ ಅದಕ್ಕೂ ತಾರಾಡ್ತೀರಾ. ಅವ್ನು ನೋಡಿದ್ರೆ ಅಲ್ಲಿ ಕುಡ್ಕೊಂಡು ಮನಿಕೊಂಡವನಿ. ಯಾರಿಗಾಗಿ ಮಾಡ್ತಾರಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮ ಎಂಬುದು ಬೇಡವೆ ಅವನಿಗೆ. ನನಗಂತೂ ಸರಿಯಾಗಿ ಬಯ್ಯ ನಮ್ಮಂಗೆ ಆಗ್ತೈತಮ್ಮ. ನೀನು ಏನನ ಚೆನ್ನಾಗಿ ಬಂದು ಪಾಪ ನೀವು ಎಷ್ಟು ಕಷ್ಟ ಬಿದ್ದು ಯಾವಾಗಲೂ ಟೆನ್ಷನ್ ತಗೊಂಡು ಅವ್ರಿಗೆ ಕೊಡೋದು ಇವ್ರಿಗೆ ಕೊಡೋದು, ಅಲ್ಲಿಂದ ಇಲ್ಲಿಗೆ ಎಲ್ಲ ಹೆಂಗೆ ನೀವು ಪರದಾಡ್ಕೊಂಡು ಬಡ್ಡಿ ವ್ಯವಹಾರ ಮಾಡ್ತೀರಾ ಇಬ್ರು. ಅಂತಾದ್ರಾಗೆ ಅವ್ನು ಹಿಂಗೆ ಕುಡ್ದು ಹಿಂಗೆ ಕೇಕ್ ಹಾಕಿದ್ರೆ ಯಾರಿಗೆ ತಾನೇ ಸಿಟ್ಟು ಬರೋಕ್ಕಿಲ್ಲ. ಇಂಥವೇನಕ್ಕೆ ಮಾಡ್ತಾರೆ ಗೊತ್ತಾಗಲ್ವಾ? ನಮ್ಮಪ್ಪ ನಮ್ಮಮ್ಮ ಯಾರಿಗಾಗಿ ಮಾಡ್ತಾರೆ ಅಂತ ಹೇಳತ್ಲಾಗೆ ನನಗೆ ಹಂಗೆ ಕ್ಯಾಕ್ರಿಸ್ ಮುಖಕ್ಕೆ ತಗೊಳಕ್ಕ ಒರೆಸ್ಕೊಂಡು ಹೋಗ ಮಂಜಕ್ಕರ ಬಚ್ಚಲ್ಗೆ ಹೋಗಿ ಸೋಪ್ ಹಾಕೊಂಡು ತೊಳ್ಕೊಂಡು ಬಂದೆ. ಅವನಿಗೆ ಯಾರ ಹೇಳ್ಕೊಟ್ಟವ್ರ ಮನ್ಯಾಳ್ಗೆ, ನೀನು ಹೋಗ್ಬೇಡ, ನಿಮ್ಮ ಅಪ್ಪ ಇರು ಮಸ್ತಾಗೂ ಬಡ್ಡಿ ಕೊಟ್ಟವ್ರೆ ಅಂತೇಳಿ ನಮ್ಮನ್ನು ಕಂಡ್ರೆ ಹೊಟ್ಟೆ ಉರಿ ಪಡ್ಕೊಂಬರುವ ಇದ್ದಾರೆ. ಆಗ ಅವಳು ನಿಮ್ಮ ಗೀತಮ್ಮ ಅವರೆಲ್ಲನ ಬಡ್ಡಿ ಕೊಟ್ಟಿರೋದಕ್ಕೆ ನಾನು ಹೊಟ್ಟೆ ಉರ್ಕೊಂತಾರೆ. ಅವರೆಲ್ಲ ಅವರೇನಿ, ಗಂಡನು ಅವನೇನಿ. ಅವನು ನಿಂತಾನೋ ಸುಬ್ಬನು ಅವನೇನಿ. ಸುಬ್ಬನು ಅವನೇನಿ. ಅವಳು ಅವಳೇನಿ. ಅಲ್ಲಿರೋರೆಲ್ಲ ಕಿರೆಗಳರು ಇರೋರೆಲ್ಲ ಹೊಟ್ಟೆ ಉರ್ಕೊಂತಾರೆ ಜಾಸ್ತಿ. ನನ್ನ ಬಡ್ಡಿ ಕೊಟ್ಟಿರೋದು ನೋಡಿರಿ.
ಹ್ಞೂ ಮತ್ತೆ ಮೈ ನೋವಿಲ್ದಂಗೆ ದುಡ್ಕೊಂತಾರಲ್ಲ, ಬಡ್ಡಿ ಕೊಟ್ಕೊಂಡೆ ಚೆನ್ನಾಗಿದ್ದಾರಲ್ಲ ಅಂತೇಳಿ ನಿಮ್ಮನ್ನು ನೋಡಿದ್ರೆ ಜನಗಳಿಗೆ ಸಹಿಸ್ಕೊಂಬಕ್ಕಾಗಲ್ಲ ಕಣಕ, ಒಟ್ಟು ಹುರ್ಕೊಂತಾರೆ. ಅದಕ್ಕೆ ನಿನ್ನ ಮಗನಿಗೆ ಇಲ್ಲದ್ದು ಹೇಳ್ಕೊಟ್ಟವ್ರೆ, ಹೆಂಗನ ತಲೆ ನೀರಿ ಕಳಿಸು. ಹೆಂಗ ಅತ್ಲಾಗೆ ಹೋಗಪ್ಪ, ಹೋಗು ಬೆಂಗ್ಳೂರಿಗೆ ಹೋಗು, ದುಡಿಯೋಕ್ಕಲ್ದ ದುಡಿಬೇಕು ಹೋಗಪ್ಪ ಅಂತ ಹೇಳಿ ಒಳ್ಳೆ ಮಾತನಾಗ ಹೇಳಿ ಕಳ್ಸಕ್ಕ. ಆ ಕುಡಿ ಇದ್ದಿರೋದು ಇಳಿತಿದ್ದಂಗೆ ಕಳಿಸ್ಬಿಡು. ಥೋ ಅವ್ನಿಗೆ ಯಾವಾಗಲೂ ಇಳಿಯಲ್ ಕಣೆ. ಈಗ ಬತ್ತಾನ ಇವಾಗ ಬಂದು ಮಾನಿಕ್ಯಂತಾನೆ, ಎಚ್ಚರಿಕೆ ಹಾಕಿದಂಗೆ ಒಂದು 10 ಸರ್ವತ್ನಾಗೂ ಕುಡಿತಾನೆ ಅಂತಾನ ಅವನು. ಕುಡಿಯೋದಿಲ್ಲದಿರಲ್ಲ. ಅವನೇನಿಲ್ಲ, ಸುಮ್ಮನೆ ಕುಡಿತಿರ್ತಾನೆ. ನಾವು ಬೇರೆನೇ, ನಾವು ತಪ್ಪು ಕೆಲಸ ಮಾಡಿ ಸುಮ್ಮನಿರು. ಬೆಂಗ್ಳೂರಿಗೆ ಹೋದಾಗ ದುಡ್ಡು ಇಸ್ಕೊಂಬಿಲ್ಲ, ಯಪ್ಪ ಎಲ್ಲ ಕುಡಿಕೊಂಡು ಕೊಡಪ್ಪ, 1 ಲಕ್ಷ ಆಗತ್ತಕ್ಕ ಕುಡಿ ಕೇಳಪ್ಪ ಅಂತ ಅವನಿಗೆ ಬಿಟ್ಬಿಟ್ವಿ. ಯಾವ ಮಜಾ ಮಾಡಕ್ಕೆ ನಿಂತ್ಕೊಂಡ. ನಾವೇನು 50,000 ಲಕ್ಷ ಕೊಟ್ರೆ ಅವನು 16 ಬಡ್ಡಿ ಕೊಡ್ಬೋದಲ್ಲ. 10,000 20,000 ಕೊಟ್ಟರೆ ಅದು ಉಳಿಯಲ್ ಕಣಪ್ಪ. ಅದಕ್ಕೆ ನೀನು 50,000 ಲಕ್ಷ ಗಟ್ಟಲೆ ಕುಡಿಕೊಂಡು ಕೊಡು, ಹಂಗಾದ್ರೆ ಬಡ್ಡಿ ವ್ಯವಹಾರ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಹಿಂಗೆ ಹೇಳಿದ್ದೆ ಬಂದಿದ್ದು ಕಣೆಲ್ಲ ತಮ್ಮ. ನಾನು ತಿಂಗಳ ಇಸ್ಕೊಂಡಿದ್ರೆ ಯೋಟನ ಆಗ್ಲೇಳು ಅಂತ ಹಿಂಗೆ ಆಗ್ತಿರ್ಲಿಲ್ಲ. ಅವನಿಗೆ ಯಾವ ಕೈಯಾಗ ದುಡ್ಡಿದ್ಬಿಟ್ಟವ ಕುಡ್ಕೊಂಡು ಮೆರ್ಕೊಂಡು ಓಡಾಡಕ್ಕೆ ನಿಂತ್ಕೊಬಿಟ್ಟ. ಅದೇ ಕಣಕ್ಕ ನೀನು ಮಾಡಿರೋ ತಪ್ಪು. ನಾನು ಹೇಳ್ತಿದ್ದೆ ಇವಳಿಗೆ, ಬೇಡ ಕಣೆ ಬೇಡ ಅಂತ ಬಿಡಬೇಡ, ಇಸ್ಕಳೆ ತಿಂಗಳ ಇಸ್ಕಳೆ ಅಂದರೆ ಸುಮ್ಮನಿರಪ್ಪ, ಇಸ್ಕೊಂಡ್ರೆ ಅದು ಬಡ್ಡಿ ಕೊಡೋಕೆ ಸರಿ ಹೋಗಲ್ಲ, 50,000 ಲಕ್ಷ ಅಂತ ಹೇಳಿ ಇದು ಮಾಡಿದ್ಲು. ಅವನು ಕುಡಿತಿರ್ಲಿಲ್ಲಮ್ಮ, ಅವನು ಇಲ್ಲಿಂದ ಹೋಗ್ಬೇಕಾರೆ ಹೆಂಗಿದ್ದ ಅಂದರೆ ಹೆಂಗಿದ್ದ. ಯಾವ ಅಲ್ಲಿಂದ ಕೈಯಾಗ ದುಡ್ಡು ಇದ್ಬಿಟ್ವ, ಏನು ಮಾಡೋಣ, ಎಷ್ಟು ಮಜಾ ಮಾಡೋಣ ಅಮ್ಮಂಗೆ ಆಗ್ಬಿಡ್ತು ಅವನಿಗೆ. ಹಿಂಗೆ ಮಾಡ್ತಾನೆ ಇರಲಿಲ್ಲ ಅವನು. ಈ ಇತ್ತೀಚೆಗೆ ಯಾಕೆ ಬೋಲ್ ಕೆಟ್ಬಿಟ್ಟವನೇ ಕಣಮ್ಮ. ಏನು ಹೇಳ್ತೀಯ ಅವನಿಗೆ? ನಮ್ಗೆ ಅವನೊಬ್ಬಂದೇ ಚಿಂತೆನೆ. ನಾವು ಹೆಂಗೋ ಗಂಡ ಹೆಂಡ್ತಿ ಹೆಂಗೋ ಇರ್ತೀವಿ, ಅವನ ಬಗ್ಗೆನೇ ಯೋಚನೆ ಮಾಡೋದಾಗೈತಿ ಇವಾಗ. ಯೋಚನೆ ಮಾಡಬೇಡ ಕಣಪ್ಪ, ಬಿಟ್ಟಾಕಬೇಕು. ಅವನೆಲ್ಲನ ಬಿದ್ದು ಉಲ್ಟಾಡಲಿಲ್ಲ ತಮ್ಮ, ನಾವೇನು ಕರ್ಕೊಂಬರಕ್ಕೆ ಹೋಗಲ್ಲ, ಎಲ್ಲನ ಬೀಳೇಳು. ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಅಷ್ಟೇ. ಕೈ ಬಿಟ್ಟಾಕ ಸುಮ್ಮನಾಗಿದ್ದೀವಿ. ಎಲ್ಲನ ಕುಡ್ಕೊಂಡು ಮೆರ್ಕೊಂಡು ಬಿದ್ದು ಏನೋ ಒಂದು ಹಾಗೆ ಏನನ ಆಗ್ಲಿ ಹೇಳು. ನನಗಾಳೆ ಸಿಟ್ಟೆ ಬತ್ತಿರೋ ಸಿಟ್ಟಿಗೆ ನನಗೆ ಹೇಳಪ್ಪ, ಬೇಡವೇ ಬೇಡ ಮಂಗಾಗುತ್ತೆ. ನಾವು ಹೆಂಗೆ ಬಡ್ಡಿ ವ್ಯವಹಾರ ಮಾಡ್ಕೊಂಡು ಅವ್ರು ಇರ್ತಾ ಬಡ್ಡಿ ವಸೂಲಿ ಮಾಡ್ಕೊಂಡು ಹೆಂಗೆ ನೆಮ್ಮದಿಗಿದ್ದೀವತ್ತ. ಅವ್ನು ಬೆಂಗ್ಳೂರಿಗೆ ಬಂದು ಹೋದ್ರೆ ಸಾಕು, ಬೆಳಗ್ಗೆ ಕಳಿಸ್ತೀನಿ ತಾಡಿ, ಹೋಗಪ್ಪ ಬೆಂಗ್ಳೂರಿಗೆ ಅಂತೇಳಿ ಓನರಿಗೆ ಫೋನ್ ಮಾಡಿ, ಕೆಲ್ಸಕ್ಕೆ ಹೋಗ್ತಾನಲ್ಲ ಓನರಿಗೆ ಫೋನ್ ಮಾಡಿ ಕಳಿಸ್ಕೇಳ್ರಿ ಅಂತ ಹೇಳ್ತೀನಿ. ಏನು ಮಾಡೋಣ, ಮಾಲೆ ಫೋನ್ ಮಾಡಿದ್ಕೆ ನಾನು ಬರೋಲ್ಲ ಅಂತ ಹೇಳಿದ್ನಂತೆ. ಅವ್ರಂಗಂತ ನಾನೇ ಫೋನ್ ಮಾಡಿದ್ರು, ಬರೋಲ್ಲ ಅಂತ ನಮ್ಮ ನಿಮ್ಮ ಮಗನ ಕಳಿಸ್ರಿ ಅಂತ. ಚೆನ್ನಾಗಿ ಕೆಲಸ ಮಾಡ್ತಾನೆ ಕಣೆ, ಎಲ್ಲನ ಹೋಗಿತ್ತಾಗೆ ಚೆನ್ನಾಗಿ ದುಡಿತಾನೆ. ನಾವು ದುಡ್ಡು ಇಸ್ಕೊಂದಿಲ್ಲದ್ದೇ ಬಂದಿದ್ದ ಅವನಿಗೆ. ಅಯ್ಯೋ ಹೋಗಕ್ಕ ಎಂಥ ಕೆಲಸ ಮಾಡ್ಕೊಂಡೆ, ಸುಮ್ಮನೆ ಆಗಿಂದಾಗದೆ ಇಸ್ಕೊಳ್ಬೇಕಾಯ್ತು ನೀನು. ಇವಾಗ ಕೊಡಲ್ವಾ ಮನೆಗೆ? ಈಗ 1 ರೂಪಾಯಿ ಹಣೆ ಮೇಕಿಕ್ಕೆ ಮಂಗೆ ಕೊಡಪ್ಪ, 1 ರೂಪಾಯಿ ಅಂದ್ರೂ ಕೊಡಲ್ಲ ನಾವು. ಇವಾಗ ಹಣೆ ಖಾಲಿ ಐತೆ, ಕೊಡಪ್ಪ ಅಂದ್ರೂ ಕೊಡಲ್ಲ ಅಂತ ನಾವು. ಇವಾಗ 1 ರೂಪಾಯಿ ಕೊಡಲ್ಲ. ಅವಾಗ ಓದಾಗ ಹಂಗೆ ತಿಂಗಳ ಹಾಕನೆ ನಮ್ಮ ಸಂಬಳ ಆಯ್ತು ಅಂತ ಫೋನ್ ಮಾಡೋಣ. ನಾನಾಗಿ ನಾನು ಮಾಡ್ಕೊಂಡೆ ಕಣಮ್ಮ ಮನೆಯಾಳ ಮುಂದೆ. ನನಗೆ ಬುದ್ಧಿ ಇದ್ದಿದ್ದು ಹಿಂಗೆ ಆಗ್ತಿರ್ಲಿಲ್ಲ. ಇವಾಗ ನೀವು ನೋಡಿ ಎಷ್ಟೊಂದೆಲ್ಲ ಬಡ್ಡಿ ಕೊಟ್ಟಿದ್ರ, ಅವನಿಗಾಗಿ ಎಲ್ಲ ಎಷ್ಟು ಕಷ್ಟ ಬಿದ್ದು ಟೆನ್ಷನ್ ತಗೊಂಡು ಮಾಡ್ತಾ ಇದ್ದೀರ. ಆದರೆ ಅವ್ನಿಗೆ ಅದು ಅರ್ಥನೇ ಆಗ್ತಿಲ್ಲ. ಜನ ಮೊದಲೇ ನಮ್ಮನ್ನು ಕಾಯ್ತಾ ಇದ್ದಾರೆ. ಇವಾಗ ನಮ್ಮ ಸಾವಿತ್ರಿ ಅಂತೂ ಅಲ್ಲೇ ಹೊರಗೆ ಕುಕ್ಕೊಂಡು ನಮ್ಮಂತ ಹೋಗೋರ್ನು ಬರೋರ್ನೆಲ್ಲ ಇದ್ರಿಗೆ ಯಾವಾಗಲೂ ಅಲ್ಲೇ ಕುಕ್ಕೊಂಡು ಮನೆ ತಾಗೆ ಸುಮ್ಮನೆ ನೋಡ್ತಿರ್ತಾಳೆ. ಯಾರು ಬಡ್ಡಿ ಇಸ್ಕೊಂಬಕ್ಕೆ ಬರ್ತಾರೆ, ಯಾರು ಕೊಡ್ತಾರೆ ಅಂತ ನೋಡಿ ಏನು ಬದುಕಿಲ್ಲ ಅವಳಿಗೆ. ಸುಮ್ಮನೆ ಕುಕ್ಕೊಂಡು ನಮ್ಮ ಮನೆ ಕಡೆಗೆ ನೋಡ್ತಿರ್ತಾಳೆ. ಯಾಕಂದರೆ ಅವಳ್ತಾಗ ಏನು ದುಡ್ಡು ಇಲ್ವಲ್ಲ. ಅದಕ್ಕೆ ನಾವು ನೋಡು ಕೆಲ್ಸಕ್ಕೆ ಹೋಗ್ಬೇಕು. ನಾನು ನನ್ನ ಗಂಡ ಬಟ್ಟೆ ಅಂಗಡಿಗೆ ಹೋಗ್ತಾಳೆ ಅವಳು, ನಾನು ನನ್ನ ಗಂಡ ಬಟ್ಟೆ ಅಂಗಡಿಗೆ ಹೋಗ್ಬೇಕು. ಅವ್ರು ಇಲ್ಲೇ ಚೆನ್ನಾಗಿ ದುಡ್ಕೊಂತಾರಲ್ಲ ಮನೆಯಾಗಿದ್ದು ಅಂತ ಹೇಳಿ ನಮ್ಮನ್ನು ಕಂಡ್ರೆ ಒಟ್ಟೂರಿ ಅವಳಿಗೆ. ಒಟ್ಟೂರಿಗೆ ಯಾವಾಗಲೂ ಅಲ್ಲೇ ಕೂತ್ಕೊಂಡು ಸುಮ್ಮನೆ ನೋಡ್ತಿರ್ತಾಳೆ. ಬಿಡು, ನೋಡ್ಕೊಂಬ್ಲೇಳಿ. ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಾವೇನು ಬಡ್ಡಿ ವ್ಯವಹಾರ ಮಾಡೋದೇನು ನಿಲ್ಲಿಸಲ್ಲ. ಯಾರೇನು ಹೇಳ್ಬೇಕಾಗಿಲ್ಲ ನಮಗೇನು. ನನಗೆ ಇವಾಗ ಎಲ್ಲ ಸರಿಯಾಗೈತಿ. ಇನ್ನು ನನ್ನ ಮಗಂದೇ ನನಗೆ ಇವಾಗ ಚಿಂತೆ ಆಗಿರೋದು. ಎಲ್ಲರೂ ಹೊತ್ಲಾಗ ನಾವು ಹೆಂಗೆ ಚೆನ್ನಾಗಿರ್ತೀವಿ. ನನ್ನ ಮಗ ಬೆಂಗ್ಳೂರಿಗೆ ಹೋದ್ರೆ ನಾವು ಹೆಂಗೆ ಕಣ್ಣಿ ಮರಿಯಾಗಿರ್ತಾನೆ ಕಾಣಲ್ಲತ್ತ. ಹೆಂಗೆ ಅತ್ಲಾಗ ತಲೆ ಕೆಡಿಸ್ಕೊಂಬಲ್ಲ, ನಾವೇನು ಸುಮ್ಮನೆ ಆಗ್ತೀವಿ. ಇವಾಗ ಇವೊಂದೊಂದು ಚಿಂತೆ ಆಗೈತೆ ನಮಗೆ, ಏನು ಮಾಡ್ಬೇಕಪ್ಪ ಇವನ್ನ ಅಂತ. ಬೆಂಗ್ಳೂರಿಗೆ ಹೋಗಂಗೆ ಇಲ್ಲ. ಯಾರ್ಯಾರೋ ಹೇಳವ್ರಿ, ನಿಮ್ಮ ಅಮ್ಮ ಮಸ್ತ ಬುದ್ಧಿ ಕೊಟ್ಟೈತೆ, ಯಾಕೆ ಹೋಗ್ತೀಯ ಅಂತ ಹೇಳಿ. ಅದಕ್ಕೇ ಹೋಗೇ ಇಲ್ಲ ಬೆಂಗ್ಳೂರಿಗೆ. ಹೆಂಗೆ ಮಾಡಿ ಕಳಿಸ್ಬೇಕು ಬೆಂಗ್ಳೂರಿಗೆ. ಏನಾರ ಮಾಡಿ ಹೋಗಪ್ಪ ಅಂತ ಹೇಳಿ ಎಸ್ ಮಾಡಿ ಕಳಿಸ್ತೀನಿ. ನೋಡ್ತಾ ಇರ್ರಿ, ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.